ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಮುತುಗದ ಹೂವಿನ ಮರವನ್ನು ಪರಿಚಯಿಸುವೆ. ಇದನ್ನು ಕಾಡಿನ ಬೆಂಕಿ, ವನಜ್ವಾಲೆ, ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತೇಳಿ ಕರೀತಾರೆ. ಈ ಮುತುಗ ಬೇಸಿಗೆಯಲ್ಲೇ ತನ್ನ ಮೈ ತುಂಬ ಹೂವನ್ನು ಹೊತ್ತು ನಿಲ್ಲುವಂಥ ಆ ಸಹಜ ಸುಂದರ ದೃಶ್ಯ ಕಣ್ಮನವನ್ನು ತಣಿಸುವಂಥದ್ದು. ದಾರಿಯುದ್ದಕ್ಕೂ ಒಂದಷ್ಟು ಗಿಡಮರಗಳಿದ್ದು ಅವುಗಳೆಲ್ಲ ಕಾಡಿಗೆ ಬೆಂಕಿ ಹಚ್ಚಿದೆಯೇನೋ ಎಂಬಂತೆ ಭಾಸವಾಗುವಂತೆ ಇರೋದರಿಂದ ಇದನ್ನು ಫ್ಲೇಮ್ ಆಫ್ ದ ಫಾರೆಸ್ಟ್, ಕಾಡಿನ ಬೆಂಕಿ ಎಂದು ಕರೀತಾರೆ. ಈ ಗಿಡ ಇದರ ಎಲೆಯನ್ನು ಊಟದ ಎಲೆಯಾಗಿ ಬಳಸ್ತಾಯಿದ್ರು. ಈಗ ಅದರ ಉಪಯೋಗ ಕಡಿಮೆ ಆಗ್ತಾ ಬಂದಿದೆ. ಬಾಳೆ ಎಲೆ ಮತ್ತು ಪ್ಲಾಸ್ಟಿಕ್ ಮಯವಾದ ಈಸಿಯಾಗಿ ಸಿಗುವಂಥ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ ನಮ್ಮ ಇತ್ತೀಚಿನ ಜನರು. ಆದರೆ ಮುತುಗದ ಎಲೆ ಒಂದು ಶ್ರೇಷ್ಠವಾದ ಊಟದ ಎಲೆಯಾಗಿತ್ತು ಎಂಬುದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳನ್ನು ನಾವು ಈಗೆಲ್ಲ ಕಂಡಿದ್ದೇವೆ. ನಾನು ಮುತುಗದ ಮರವನ್ನು ನೋಡಿ ತುಂಬ ಖುಷಿಪಟ್ಟೆ. ಅವಸಾನದ ಅಂಚಿನಲ್ಲಿದೆ. ಅದರ ಎಲೆಯನ್ನು ಬಳಸದೇ ಇರೋ ಕಾರಣಕ್ಕೆ ಆ ಮರವನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸೋ ಸಾಧ್ಯತೆಗಳು ಸಾಕಷ್ಟು ಇವೆ. ಈ ಮರದ ಹೂವನ್ನು ಮದುವೆ ಸಂದರ್ಭದಲ್ಲಿ ಅಲಂಕಾರಕ್ಕೆ ಕೂಡ ಬಳಸ್ಕೊತಾ ಇದ್ದರಂತೆ. ಆ ಒಂದಷ್ಟು ಮಾಹಿತಿ ಕೂಡ ನನಗೆ ಸಿಕ್ತು. ನಾನು ಆ ಮರದಲ್ಲಿ ಸಿಕ್ಕಂಥ ಸಾಕಷ್ಟು ಹೂಗಳನ್ನು ಬೆಳೆಸಿ ತಂದು ಒಂದಷ್ಟು ಅಲಂಕಾರಕ್ಕೆ ಬಳಸ್ಕೋಬಹುದೇನೋ ಅಂತೇಳಿ ತಂದಿಟ್ಟು ಈ ರೀತಿಯ ಅಲಂಕಾರಕ್ಕೆ ತೊಡಗಿಸಿಕೊಂಡೆ. ಅದನ್ನು ತುಂಬ ಕ್ರಮಬದ್ಧವಾದ ಜೋಡಣೆಯಲ್ಲಿ ಬಳಸಲಿಕ್ಕಾಗದೇ ಇದ್ದರೂ ತಂದ ಹೂವು ವ್ಯರ್ಥವಾಗದಂತೆ ಒಂದಷ್ಟು ಸಮಯ ನಮ್ಮ ಕಣ್ಮುಂದೆ ತಾಜಾವಾಗಿ ಇರುವಷ್ಟು ಸಮಯ ನೋಡಿ ಅದರ ಸಂಭ್ರಮದಲ್ಲಿ ನಾನು ಕೂಡ ಭಾಗಿಯಾಗಲಿಕ್ಕೆ ಅದರ ಹೂವು ಬಾಡುವ ತನಕ ಸಾರ್ಥಕವನ್ನು ಪಡೆದುಕೊಳ್ಳಿ ಆ ಹೂವು ಅನ್ನೋ ಕಾರಣಕ್ಕೆ ನನ್ನ ಕೈಲಾದಷ್ಟು ಅದನ್ನು ಸುಂದರವಾಗಿ ಪುಷ್ಪಾಲಂಕಾರದಲ್ಲಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಪ್ರಕೃತಿಯಲ್ಲಿ ಕಾಣುವಂತಹ ಯಾವುದೇ ವಸ್ತು ಹೂಗಳಂತೂ ಕಣ್ಮನ ತಣಿಸುವಂಥವು. ಈ ಹೂವು ನನಗೆ ಅಪರೂಪಕ್ಕೆ ಸಿಕ್ಕಿದ ಕಾರಣ ಇದನ್ನು ಸಾಕಷ್ಟು ಸಿಕ್ಕ ಹೂಗಳನ್ನೆಲ್ಲ ಅಲಂಕಾರ ಬಳಸ್ಕೋತೇನೆ. ಆದರೆ ಇಂದು ಸಿಕ್ಕ ಹೂವು ಅಪರೂಪದ ಹೂವು, ಈಗ ತಕ್ಷಣ ಹೋಗಿ ಪಡೆಯಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ಮತ್ತೆ ಸಮಯ ಕಳೆದರೆ ಇದರ ಹೂವೆಲ್ಲ ಹರಡಿ ಬಿದ್ದು ಹೋಗ್ಬೋದು. ನಾನು ಯಾವ ಕಾಲಕ್ಕೆ ಹೋಗ್ತೀನೋ ಅಷ್ಟರೊಳಗೆ ಅದರ ಹೂ ಬಿಡೋ ಸಮಯನೇ ಕಳೆದೋಗ್ಬೋದು. ಆ ಕಾರಣಕ್ಕೆ ಆ ಹೂವನ್ನು ನೋಡುವ ಜೊತೆಗೆ ಆ ಹೂವಿನ ಮರದ ವಿಡಿಯೋನ ತಗೊಳ್ಳೋದರ ಜೊತೆಗೆ ಒಂದಷ್ಟು ಹೂಗಳನ್ನು ಸಂಗ್ರಹಿಸಿ ತಂದು ಒಂದಷ್ಟು ಅಲಂಕಾರ ಮತ್ತಷ್ಟು ಅದರ ಉಪಯೋಗವನ್ನು ತಿಳಿದುಕೊಂಡು ಯಾಕೆ ಈ ರೀತಿ ಎಲ್ಲ ಬಳಸಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಟ್ಟಿನಲ್ಲಿ ಬಳಸ್ಕೊಂಡೆ. ನಿಜಕ್ಕೂ ಈ ಹೂವನ್ನು ನೋಡಿ ತುಂಬ ಖುಷಿ ಆಯಿತು. ಆದಷ್ಟು ಮೃದುವಾದ ಬಣ್ಣವನ್ನು ಹೊಂದಿರುವಂತಹ ಹೂವು. ಈ ಹೂವನ್ನು ಪ್ರಾಚೀನ ಕಾಲದಲ್ಲಿ ಹೋಳಿ ಸಂದರ್ಭದಲ್ಲಿ ಬಣ್ಣಕ್ಕಾಗಿ ಈ ಹೂವನ್ನು ಬಳಸ್ತಾ ಇದ್ದರು. ನನ್ನ ಸಂಶೋಧನೆಯ ಸಮಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ಈ ಮುತುಗದ ಬಗ್ಗೆ ಇದೆ. ಮತ್ತೊಂದು ವಿಡಿಯೋದಲ್ಲಿ ಮುತುಗವನ್ನು ಕುರಿತ ಸಾಕಷ್ಟು ವಿವರಗಳನ್ನು ನೀಡಿದ್ದೇನೆ. ಕುತೂಹಲಕ್ಕೆ ನಿಮಗೆ ಇಷ್ಟ ಆದರೆ ಅದನ್ನು ನೋಡಬಹುದು. ತಕ್ಷಣಕ್ಕೆ ನನಗೆ ಆ ಕ್ಷಣ ಸಿಗದ ಒಂದಷ್ಟು ಫೋಟೋಗಳನ್ನು ಇಟ್ಕೊಂಡು ಆಗ ನಾನು ವಿಡಿಯೋ ಮಾಡಿದ್ದೆ. ಇಂದು ಆ ಹೂವಿನ ಮರವನ್ನು ನೋಡಿದಾಗ ನನಗಾದ ಖುಷಿ ಅಷ್ಟಲ್ಲ, ಆ ಸುಂದರ ನೆನಪುಗಳು ನನ್ನ ಬತ್ತಳಿಕೆಯಲ್ಲಿ ಹಾಗೆ ಉಳಿಯಲಿ ಅನ್ನೋ ಕಾರಣಕ್ಕೆ ಸಾಕಷ್ಟು ಹೂವಿನ ಗಿಡಗಳ ಆ ಮರಗಳನ್ನು ವಿಡಿಯೋ ಮಾಡಿ ತಂದೆ. ಅದರ ಹೂವನ್ನು ಈ ರೀತಿ ಅಲಂಕಾರಕ್ಕೆ ಬಳಸ್ಕೊಂಡೆ. ನಿಮ್ಮಲ್ಲೂ ಈ ಥರದ ಆಸಕ್ತಿ ಇದ್ದರೆ ಮತ್ತು ಅವಸಾನದ ಅಂಚಿನಲ್ಲಿರ್ತಕ್ಕಂಥ ಈ ಮರವನ್ನು ಮಳೆಗಾಲದಲ್ಲಿ ಅದರ ಅಕ್ಕಪಕ್ಕ ಬೆಳೆರ್ತಕ್ಕಂಥ ಗಿಡಗಳನ್ನು ತಂದು ಒಂದಷ್ಟು ನನ್ನ ಕೃಷಿಯೋಗ್ಯ ಭೂಮಿಯಲ್ಲಿ ನೆಡುವ ಮೂಲಕ ಮತ್ತು ಇಷ್ಟಪಟ್ಟವರಿಗೆ ಕೊಡುವ ಮೂಲಕ ನಾನು ಈ ಗಿಡವನ್ನು ಉಳಿಸಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೇನೆ. ನೀವು ಕೂಡ ಈ ರೀತಿಯ ಕಾರ್ಯದಲ್ಲಿ ತೊಡಗಿ ಆಗ ಒಂದಷ್ಟು ಗಿಡ ಮರಗಳನ್ನು ಉಳಿಸುವ ಪ್ರಯತ್ನ ನಮ್ಮಿಂದ ಆಗುತ್ತೆ. ನನ್ನೊಬ್ಬಳಿಂದ ಸಾಧ್ಯವಾಗೋದಿಲ್ಲ. ಅದನ್ನು ಇಷ್ಟಪಡುವವರು ಈ ರೀತಿ ಮಾಡೋದರಿಂದ
ಈಗ ಬೇಸಿಗೆ ಅಂದ್ರೆ ಈ ಹೂ ಬಿಟ್ಟ ನಂತರ ಅದು ಬೀಜವಾಗಿ ಮಳೆಗಾಲಕ್ಕೆ ಅದು ಅಕ್ಕಪಕ್ಕ ಮರದ ಪುಟ್ಟ ಪುಟ್ಟ ಸಸಿಗಳಾಗ್ಬೋದು. ಆ ಸಸಿಗಳನ್ನು ನಾವು ಸಂಗ್ರಹಿಸದೆ ಆದರೆ ಒಂದಷ್ಟು ಗಿಡ ಮರಗಳನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದಾಗಿತ್ತು ಮುತ್ತುಗವನ್ನು ಕುರಿತ ಒಂದಷ್ಟು ಮಾಹಿತಿ. ನನಗೆ ತೋಚಿದ್ದನ್ನು ಸರಳವಾಗಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದೆ. ಈ ಒಂದು ಖುಷಿ ನನಗೆ ಸಾಕಷ್ಟು ಸಂತಸವನ್ನು ಖುಷಿಯನ್ನು ತಂದುಕೊಡ್ತು. ಅದೇ ರೀತಿ ಈ ಹೂವನ್ನು ಕೂಡ ನಾವು ಮತ್ತೆ ನೋಡುವಂತಾಗಲಿ, ಎಲ್ಲ ಎಡೆ ಈ ಮರಗಳು ಸಿಗುವಂತಾಗಲಿ, ಎಲ್ಲ ಪಕ್ಷಿಗಳು ಕಿಚಪಿಚ ಅಂತ ಸೌಂಡ್ ಮಾಡ್ತಾ ಅದೆಷ್ಟು ಖುಷಿ ಕೊಡುತ್ತೋ ಅಂದರೆ ಅದನ್ನು ವರ್ಣಿಸಲಿಕ್ಕೆ ಪದಗಳು ಸಾಲದು.